ನಾನಿವತ್ತು ಯೂಟ್ಯೂಬ್ ಬಿಗಿನರ್ಸ್ಗೆ ಬೆಸ್ಟ್ ಟ್ರೈಪಾಡ್ ಯಾವುದು ಅಂತ ತಿಳಿಸ್ಕೊಡ್ತೀನಿ. ಟ್ರೈಪಾಡ್ ಬಂದು 2 ದಿನ ಆದರೂ ನಾನು ಓಪನೇ ಮಾಡಿರಲಿಲ್ಲ. ಯಾಕಂತಂದರೆ ಬಾಕ್ಸ್ ತುಂಬ ದೊಡ್ಡದಾಗಿತ್ತು. ಮೊಬೈಲಲ್ಲಿ ನೋಡಿದಾಗ ಇಷ್ಟು ದೊಡ್ಡದಾಗಿರಲಿಲ್ಲ. ಸಪ್ರೇಟ್ ಪಾರ್ಟ್ಸ್ ಕೊಟ್ಟಿರ್ತಾರೇನೋ, ಅದನ್ನು ನಾವು ಜೋಡಿಸ್ಕೊಳ್ಬೇಕೇನೋ. ನನಗೆ ಈ ಥರದ್ದೆಲ್ಲ ಜೋಡಿಸ್ಕೊಳ್ಳೋದೆಲ್ಲ ಆಗೋದೇ ಇಲ್ಲ, ಅಂದರೆ ನನಗೆ ಬರೋದೇ ಇಲ್ಲ. ಜೋಡಿಸ್ಕೊಳ್ಳೋವಾಗ ಏನಾದರೂ ಮುರಿದಾಕ್ಬಿಟ್ರೆ ಸುಮ್ಮನೆ ಯಾಕೆ ರಿಟರ್ನ್ ಅದು ಇದು ಅಂತ ಓಪನ್ ಮಾಡೋಕ್ಕೆ ಹೋಗಿರಲಿಲ್ಲ. ನೋಡೋಕೆ ದೊಡ್ಡ ಬಾಕ್ಸ್ ಥರ ಕಾಣಿಸ್ತಾ ಇತ್ತು ಅಷ್ಟೇ. ಅದರಲ್ಲಿ ಏನು ಸಪ್ರೇಟ್ ಪಾರ್ಟ್ಸೇ ಇರಲಿಲ್ಲ ಜೋಡಿಸ್ಕೊಳ್ಳೋಕ್ಕೆ. ದೊಡ್ಡ ಬಾಕ್ಸು ಮತ್ತು ಅದರೊಳಗಡೆ ಚಿಕ್ಕ ಬಾಕ್ಸು ಮತ್ತು ಅದಕ್ಕೆ ಒಂದು ಸಣ್ಣ ಕ್ಯಾರಿ ಬ್ಯಾಗ್ ಸಹ ಕೊಟ್ಟಿದ್ದರು. ಈಸಿಯಾಗಿ ಆರಾಮಾಗಿ ಕ್ಯಾರಿ ಮಾಡ್ಬೋದು. ಚೆನ್ನಾಗಿದೆ, ನೀಟಾಗಿ ಪ್ಯಾಕ್ ಮಾಡಿ ಕೊಟ್ಟಿದ್ದರು. ಆ್ಯಕ್ಚುಲಿ ಇದು ಅಮೆಝಾನ್ ಪ್ರಾಡಕ್ಟು. ತುಂಬಾ ಚೆನ್ನಾಗಿದೆ. ₹799 ಕೊಟ್ಟಿದ್ದೆ ನಾನು ತೊಗೊಂಡಾಗ. ಈಗ ಮೇ ಬಿ ರೇಟ್ ಚೇಂಜ್ ಆಗಿರುತ್ತೆ ಅನಿಸುತ್ತೆ. ಪ್ರಾಡಕ್ಟ್ ಮಾತ್ರ ಕ್ವಾಲಿಟಿ ತುಂಬಾ ಚೆನ್ನಾಗಿದೆ. ಒಂದೇ ಒಂದು ಸಪ್ರೇಟ್ ಪಾರ್ಟ್ ಮಾತ್ರ ಜಾಯಿನ್ ಮಾಡ್ಕೊಳ್ಬೇಕಿತ್ತು ಮೊಬೈಲ್ ಹೋಲ್ಡ್ ಮಾಡ್ಕೊಳ್ಳೋದಕ್ಕೆ. ಮೊಬೈಲು ಈ ಪ್ಲೇಸಲ್ಲೇ ಇಟ್ಕೊಳ್ಬೇಕು. ನೋಡಿ, ಇದು ಮೊಬೈಲ್ ಹೋಲ್ಡರು. ಸೆಂಟರಲ್ಲಿ ನೋಡಿ ಹೋಲ್ ಇರುತ್ತೆ ಅಲ್ವಾ, ಟ್ರೈಪಾಡ್ ಹಾಕಿ ತಿರುಗಿಸಿ ಟೈಟ್ ಮಾಡ್ಕೊಳ್ಳೋದಷ್ಟೇ. ಇನ್ನೇನು ಎಕ್ಸ್ಟ್ರಾ ಸಪ್ರೇಟ್ ಪಾರ್ಟ್ಸ್ ಇಲ್ಲ ಇದರಲ್ಲಿ. ಇದೊಂದು ಹಾಕಿದ್ರೆ ಆಯಿತು. ಮೊಬೈಲ್ ಇದರಲ್ಲೇ ಇಟ್ಟು ಸ್ಟ್ರೆಚ್ ಮಾಡಿದ್ರೆ ಆಯಿತು. ಮೊಬೈಲ್ ನೀಟಾಗಿ ಸೇಫಾಗಿರುತ್ತೆ. ಬ್ಯಾಕ್ ಸೈಡಲ್ಲಿ ಒಂದು ಲಾಕ್ ಇದೆ. ಇದು ಸ್ವಲ್ಪ ಲೂಸ್ ಮಾಡಿದ್ರೆ ಹಾರಿಜಾಂಟಲ್ಲು ಮತ್ತು ವರ್ಟಿಕಲ್ ಆಗಿ ಮೊಬೈಲ್ನ ಅಡ್ಜಸ್ಟ್ ಮಾಡ್ಕೊಳ್ಬೋದು. ನಿಮಗೆ ಯಾವ ಆ್ಯಂಗಲಲ್ಲಿ ಮೊಬೈಲ್ನ ಅಡ್ಜಸ್ಟ್ ಮಾಡ್ಕೊಳ್ಬೇಕು ಆ ಆ್ಯಂಗಲಲ್ಲಿ ಅಡ್ಜಸ್ಟ್ ಮಾಡ್ಕೊಳ್ಬೋದು. ಅಡ್ಜಸ್ಟ್ ಮಾಡಿಕೊಂಡು ಮತ್ತೆ ಟೈಟ್ ಮಾಡಿದ್ರೆ ಆಯಿತು. ಯೂಟ್ಯೂಬ್ ವಿಡಿಯೋ ಮಾಡೋವಾಗ ಎಲ್ಲ ಹಾರಿಜಾಂಟಲಲ್ಲೇ ಅಲ್ವಾ ಮಾಡೋದು. ಮೊಬೈಲ್ನ ಹಾರಿಜಾಂಟಲ್ ಆಗಿಯೇ ಇಟ್ಕೊಳ್ಬೋದು. ಸ್ವಲ್ಪ ಆ ಕಡೆ ಈ ಕಡೆ ಅಡ್ಜಸ್ಟ್ ಮಾಡ್ಕೊಳ್ಬೇಕು ಅಷ್ಟೇ. ಒಟ್ಟಿನಲ್ಲಿ ಇದು ಮೊಬೈಲ್ ಫುಲ್ ರೊಟೇಟ್ ಮಾಡ್ಕೊಳ್ಳೋಕೆ ಯೂಸ್ ಮಾಡ್ಕೊಳ್ತೀವಿ. ಕೆಳಗಡೆಗೆ 3 ಸ್ಟೆಪ್ಸ್ ಬರುತ್ತೆ ನೋಡಿ. ಈ ಥರ ಓಪನ್ ಮಾಡಿದ್ರೆ ಒಂದು ಸ್ಟೆಪ್ಪು, ಅದೇ ಥರ 3 ಸ್ಟೆಪ್ಸ್ ಓಪನ್ ಮಾಡ್ಕೊಳ್ಬೋದು. ನಿಮಗೆ ಒಂದೇ ಸ್ಟೆಪ್ಪಲ್ಲಿ ವಿಡಿಯೋ ಮಾಡಬೇಕು ಅಂದರೆ ಒಂದೇ ಸ್ಟೆಪ್ಪಲ್ಲಿನೇ ಮಾಡ್ಕೊಳ್ಬೋದು. ನಿಮಗೆ ಯಾವ ಹೈಟ್ ಬೇಕೋ ಆ ಹೈಟ್ಗೆ ಅಡ್ಜಸ್ಟ್ ಮಾಡ್ಕೊಳ್ಬೋದು. ಅಂದರೆ ನೀವು ಯೂಟ್ಯೂಬಲ್ಲಿ ಒಂದೇ ಪೊಸಿಷನಲ್ಲಿ ಸ್ಟ್ಯಾಂಡಿಗಲ್ಲಿ ಮಾತಾಡಬೇಕು ಅಂದರೆ ಸ್ಟ್ರೈಟಾಗಿ ಇಟ್ಕೊಂಡು ಮಾತಾಡ್ಬೋದು. ಯೂಟ್ಯೂಬ್ ಶಾರ್ಟ್ಸು ಮತ್ತು ಇನ್ಸ್ಟಾಗ್ರಾಮ್ ಶಾರ್ಟ್ಸ್ಗಳೆಲ್ಲ ಮಾಡ್ಕೊಳ್ಬೋದು. ಸ್ಟ್ರೈಟಾಗಿ ಬೇಡ, ಹೈಟು ಬೇಡ ಅಂದರೆ ಈ ಥರ ಕ್ಲೋಸ್ ಮಾಡಿಕೊಂಡು ಸ್ಟೆಪ್ನೆಲ್ಲ ಕ್ಲೋಸ್ ಮಾಡ್ಕೊಳ್ಬೋದು. 3 ಸ್ಟೆಪ್ನ ಕ್ಲೋಸ್ ಮಾಡಿ ಸಿಂಗಲ್ ಸ್ಟೆಪ್ಪಲ್ಲಿನೇ ಮಾಡ್ಕೊಳ್ಬೋದು. ಸಿಂಗಲ್ ಸ್ಟೆಪ್ ನೋಡಿ, ರೌಂಡ್ ಬಟನ್ ಇದೆ ಅಲ್ವಾ, ಇದು ಸ್ವಲ್ಪ ಲೂಸ್ ಮಾಡಿದ್ರೆ ಮೊಬೈಲ್ ಹೋಲ್ಡರ್ ಸಪ್ರೇಟ್ ಈ ಥರ ಹೈಟ್ ಮಾಡ್ಕೊಳ್ಬೋದು. ಈ ಥರ ಮೊಬೈಲ್ ಹೋಲ್ಡರ್ನ ಹೈಟ್ ಮಾಡ್ಕೊಂಡು ವಿಡಿಯೋ ಮಾಡಿದ್ರೆ ಮೊಬೈಲ್ ಹೋಲ್ಡರ್ ಹೈಟ್ ಮಾಡಿಕೊಂಡು ವಿಡಿಯೋ ಮಾಡಿದ್ರೆ ಬೆಸ್ಟ್ ಅಂತ ಯೂಸ್ ಮಾಡಿದ್ದಾದಮೇಲೆ ನನಗನ್ನಿಸ್ತು. ಇನ್ನು ತುಂಬ ಫೀಚರ್ಸ್ ಇದೆ ಇದರಲ್ಲಿ. ನಿಮಗೆ ಯೂಸ್ ಮಾಡ್ತಾ ಗೊತ್ತಾಗುತ್ತೆ. ನಾನು ವಿಡಿಯೋಲ್ಲಿ ಎಕ್ಸ್ಪ್ಲೈನ್ ಮಾಡಿದ್ರೆ ಜಸ್ಟ್ ನೋಡ್ಬೋದು ಅಷ್ಟೇ. ನೀವು ಪ್ರಾಕ್ಟಿಕಲಾಗಿ ಟ್ರೈ ಮಾಡಿದ್ರೇ ಗೊತ್ತಾಗೋದು ಅಲ್ವಾ. ಇದೆಲ್ಲ ಹೇಳಿದ್ರೆ ಅಷ್ಟೊಂದು ಗೊತ್ತಾಗಲ್ಲ. ಯೂಸ್ ಮಾಡ್ತಾ ನಿಮಗೆ ಗೊತ್ತಾಗುತ್ತೆ. ನಾನಿವತ್ತು ಯೂಟ್ಯೂಬ್ ಬಿಗಿನರ್ಸ್ಗೆ ಬೆಸ್ಟ್ ಟ್ರೈಪಾಡ್ ಯಾವುದು ಅಂತ ತಿಳಿಸ್ಕೊಡ್ತೀನಿ. ಟ್ರೈಪಾಡ್ ಬಂದು 2 ದಿನ ಆದರೂ ನಾನು ಓಪನೇ ಮಾಡಿಲ್ಲ.